ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸ್ಟೆನ್ಸ್ ಮೆಷರ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಮೇಜರ್ ಆಗಿ 3 ಡಿಸ್ಟೆನ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳ್ಬಿಟ್ಟು ಈ 2 ಡಿಸ್ಟೆನ್ಸ್ ಅನ್ನ ಮಾತ್ರ ಕಂಡುಹಿಡಿಯೋದು ಕೇಳಿದ್ರು, ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕೇಳಿರ್ಲಿಲ್ಲ. ಸೊ ಇವಾಗ 2 ಪ್ರಾಬ್ಲಮ್ ಅನ್ನ ಇಟ್ಕೊಂಡು ನಾನು 3 ಡಿಸ್ಟೆನ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಮೊದಲನೇ ಪ್ರಾಬ್ಲಮ್ ಅನ್ನ ತಗೊಂಡು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋಣ. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಇನ ಫಾರ್ಮುಲಾ ಏನು? I is equal to 1 to n summation. ಸೊ ಅಷ್ಟನ್ನ ಆಡ್ ಮಾಡಬೇಕು yi minus xi whole square. ಸೊ ಯಾವ ರೀತಿ ಅಂತಂದ್ರೆ ರೂಟ್ ಒಳಗಡೆ ರೂಟ್ ಆಫ್, ಸೊ ಇವಾಗ y ವ್ಯಾಲ್ಯೂಸ್ ಇದಾವೆ, x ವ್ಯಾಲ್ಯೂಸ್ ಇದಾವೆ. ಸೊ yi minus xi whole square 3 minus 1 whole square. ನೋಡಿ ಇಲ್ಲಿ ಸಮೇಷನ್ ಇರೋದು. ಸೊ ಪ್ಲಸ್ 5 minus 6 whole square 5 minus 6 whole square plus 2 minus 2 whole square plus 6 minus 5 whole square plus ಕೊನೆದೇನು 6 minus 3 whole square. So 6 minus 3 whole square. So ವ್ಯಾಲ್ಯೂ ಏನಂತೆ Euclidean distance will be equal to 3 minus 1 ಅಂತಂದ್ರೆ 2 ಆಯ್ತು. So 2 square will be equal to 4 plus 5 minus 6 ಅಂತಂದ್ರೆ minus 1 whole square ಅಂತಂದ್ರೆ plus 1 plus 2 minus 2 will be 0 square ಅಂತಂದ್ರೆ 0. ಅದನ್ನ ಬರೆದ್ರು ಒಂದೇ, ಬರೆದೇ ಇದ್ರು ಒಂದೇ. ನೆಕ್ಸ್ಟ್ 6 minus 5 ಅಂತಂದ್ರೆ ನೆಕ್ಸ್ಟ್ 6 minus 5 ಅಂತಂದ್ರೆ 1. ಸೊ 1 square will be equal to 1 plus 6 minus 3 ಅಂತಂದ್ರೆ 3. 6 minus 3 ಅಂತಂದ್ರೆ 3. ಸೊ 3 square will be equal to 9. ಸೊ ವ್ಯಾಲ್ಯೂ ಏನಾಗುತ್ತೆ? ಟೋಟಲ್ ವ್ಯಾಲ್ಯೂ ರೂಟ್ ಆಫ್ 9 plus 1 ಅಂತಂದ್ರೆ 10 plus 1 will be 11 plus 4 ಅಂತಂದ್ರೆ 15. ಸೊ ರೂಟ್ 15 ವ್ಯಾಲ್ಯೂ 15 3.87 ಸಾಕು, ಸರಿನಾ? ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದೀವಿ. ಅದೇ ರೀತಿ ನಾವು ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಯಾವ ರೀತಿ ಸಮೇಷನ್ ಆಫ್ i is equal to 1 to n ಮಾಡ್ಯುಲಸ್ ಆಫ್ yi minus xi, ಸರಿನಾ? ಸೊ ಮಾಡ್ ಹಾಕಿದಾಗ ಏನಾಗುತ್ತೆ? ಕೇವಲ ಪಾಸಿಟಿವ್ ವ್ಯಾಲ್ಯೂಸ್ ಅನ್ನ ಮಾತ್ರ ನಾವು ತಗೊಂತ ಹೋಗ್ತೀವಿ. ಸೊ ಮಾಡ್ ಅನ್ನ ಹಾಕಿ ಮಾಡ್ ಆಫ್ yi minus xi ಸೇಮ್ ಇದೇ ರೀತಿ 3 minus 1 plus 5 minus 6 plus 2 minus 2 plus 6 minus 5 plus last one ಏನು 6 minus 3. ಸೊ ವ್ಯಾಲ್ಯೂ ಏನಂತೆ ವಿಚ್ ವಿಲ್ ಬಿ ಈಕ್ವಲ್ ಟು 3 minus 1 ಅಂತ ಅಂದ್ರೆ 2. ಸೊ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಬರೋದು ಮಾಡ್ ಒಳಗಡೆ. ಸೊ ಪ್ಲಸ್ 2 ಪ್ಲಸ್ 5 minus 6 ಅಂತ ಅಂದ್ರೆ -1 ಬರುತ್ತೆ. ಸೊ ಮಾಡ್ ಇರೋದ್ರಿಂದ ಕೇವಲ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ. ಸೊ ಪ್ಲಸ್ 1 ಆಯ್ತು. 2 minus 2 will be 0, ಬರೋದ್ರು ಒಂದೇ, ಬರೀದೇ ಇದ್ರು ಒಂದೇ. 6 minus 5 ಅಂತಂದ್ರೆ 1 ಪ್ಲಸ್ 6 minus 3 ಅಂತಂದ್ರೆ 3. ಸೊ ವ್ಯಾಲ್ಯೂ ಏನಾಗುತ್ತೆ? 3 plus 1 will be 4 plus 1 is 5 plus 2 is 7. ಸೊ ವ್ಯಾಲ್ಯೂ 7 ಆಯ್ತು. C/7 ಡಿಸ್ಟೆನ್ಸ್ will be equal to, ಸೊ ಮ್ಯಾಕ್ಸಿಮಮ್ ಅನ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ಇದೇ ರೀತಿ ನಾವು ಮಾಡ್ಯುಲಸ್ ಅನ್ನ ಬರಿತಾ ಹೋಗ್ಬೇಕು. ಬಟ್ ಈ ವ್ಯಾಲ್ಯೂ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದನ್ನ ತಗೋಬೇಕು. ಸೊ ಮ್ಯಾಕ್ಸಿಮಮ್ ಆಫ್, ನೋಡಿ ಫಸ್ಟ್ ಏನು xi, ಫಸ್ಟ್ ಏನು yi ಮತ್ತೆ xi ಅನ್ನೇ ತಗೊಂತ ಹೋಗ್ಬೇಕು. ಸೊ 3 minus 1 ಕಾಮಾ, ಸೊ ಇಲ್ಲೇನು ಹಾಕ್ಬೇಕು? ಕಾಮಾ ಹಾಕ್ಬೇಕು. 5 minus 6 ಮಾಡ್ ಒಳಗಡೆ ಹಾಕಿ 5 minus 6. ನೆಕ್ಸ್ಟ್ 2 minus 2 ಆಗುತ್ತೆ. ನೆಕ್ಸ್ಟ್ 6 minus 5 ನೆಕ್ಸ್ಟ್ 6 minus 3. ಸೊ ಇವುಗಳಲ್ಲಿ ಮ್ಯಾಕ್ಸಿಮಮ್ ಯಾವ್ದು ವ್ಯಾಲ್ಯೂ ಬರುತ್ತೆ ಅದನ್ನ ತಗೋಬೇಕು. ಸೊ ಮ್ಯಾಕ್ಸಿಮಮ್ ಆಫ್ 3 minus 1 ಅಂತ ಅಂದ್ರೆ ಎಷ್ಟಾಯ್ತು? 2 ಕಾಮ 5 minus 6 ಅಂತ ಅಂದ್ರೆ -1 ಆಗುತ್ತೆ. ಸೊ ಮಾಡ್ ಒಳಗಡೆ ಇರೋದ್ರಿಂದ ಕೇವಲ 1 ಅಂತ ತಗೋಬೇಕು. 2 minus 2 will be equal to 0, 6 minus 5 will be equal to 1. ನೆಕ್ಸ್ಟ್ 6 minus 3 ಅಂತಂದ್ರೆ ವ್ಯಾಲ್ಯೂ ಏನಾಯ್ತು? 3 ಆಯ್ತು. ಸೊ 2 1 0 3 ಯಾವ್ದಪ್ಪ ಬಿಗರ್ ವ್ಯಾಲ್ಯೂ? 3 is the maximum value. ಸೊ 3 ಅಂತ ತಗೋಬೇಕು, ಅಷ್ಟೇ, ಸಿಂಪಲ್. ಸೊ ಇದೇ ಫಾರ್ಮೆಟ್ ಅಲ್ಲಿ ನಾವು ಈ ಒಂದು ಕ್ವಶನ್ ಗೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಸೊ ಇದ್ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇವೆರಡನ್ನ ಮಾತ್ರ ಕೇಳಿದ್ರು ಅವರು. ಸೊ ನಾವು ಮೂರನ್ನು ಕೂಡ ಕಂಡುಹಿಡಿತಾ ಹೋಗೋಣ. ಸೊ ಫಸ್ಟ್ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ? ಸೊ ಇದನ್ನ ನಾವೇನಂತ ತಗೋಣ? x is equal to 0 ಮತ್ತೆ 3 ಅಂತ ತಗೋಣ. y is equal to 5 ಮತ್ತೆ 8 ಅಂತ ತಗೋಣ, ಸರಿನಾ? ಲೆಟ್. ಸೊ ಇವಾಗ ಏನಾಗುತ್ತೆ? ಯೂಕ್ಲಿಡಿಯನ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ yi minus xi, so 5 minus 0 whole square plus yi minus xi 8 minus 3 whole square. So values ಏನಾಯ್ತು? 5 minus 0 ಅಂತಂದ್ರೆ 5 square will be equal to 25 plus
8 ಮೈನಸ್ 3 ಅಂತ ಅಂದ್ರೆ 5, 5 ಸ್ಕ್ವೇರ್ ಅಂತ ಅಂದ್ರೆ 25. ಸೊ ರೂಟ್ 25 ಪ್ಲಸ್ 25 ಅಂತ ಅಂದ್ರೆ ಎಷ್ಟಾಯ್ತು? ರೂಟ್ 50. ಸೊ ರೂಟ್ 50 ವ್ಯಾಲ್ಯೂ ಏನಾಗುತ್ತೆ? 7.07. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಸಿಕ್ತು. ನೆಕ್ಸ್ಟ್ ಮ್ಯಾನ್ಹ್ಯಾಟನ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಯಾವ ರೀತಿ ಮಾಡ್ಯುಲೋನ ಕಂಡುಹಿಡಿತಾ ಹೋಗ್ಬೇಕು, ಅದನ್ನ ಸಮೇಷನ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ, ಫಸ್ಟ್ 5 ಮೈನಸ್ 0 ಪ್ಲಸ್ 8 ಮೈನಸ್ 3, ಇಷ್ಟು ಸಿಂಪಲ್. ಸೊ ಆಡ್ ಮಾಡಿ ಏನಾಗುತ್ತೆ? 5 ಮೈನಸ್ 0 ಅಂತಂದ್ರೆ 5 ಪ್ಲಸ್ 8 ಮೈನಸ್ 3 ಅಂತ ಅಂದ್ರೂ ಕೂಡ 5. ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಬರೋದು. ಸೊ 5 ಪ್ಲಸ್ 5 ವಿಲ್ ಬಿ ಈಕ್ವಲ್ ಟು 10. ನೆಕ್ಸ್ಟ್ ಸೇವ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಅದನ್ನ ಉಚ್ಚಾರಣೆ ಮಾಡೋದೇ ಒಂದ್ಸಲಿ ಡೌಟ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕಂಡುಹಿಡಬೇಕಲ್ವಾ? ಸೊ ಮ್ಯಾಕ್ಸಿಮಮ್ ಆಫ್ ಮಾಡ್ಯುಲೋ ಆಫ್ 5 ಮೈನಸ್ 0 8 ಮೈನಸ್ 3. ಸೊ ವ್ಯಾಲ್ಯೂ ಏನಾಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಸೊ 5 ಮೈನಸ್ 0 ಅಂತಂದ್ರೆ 5 ಆಯ್ತು, 8 ಮೈನಸ್ 3 ಅಂತಂದ್ರೂ ಕೂಡ 5 ಆಯ್ತು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5. ಸೊ ಎರಡು ಕೂಡ ಸೇಮ್ ವ್ಯಾಲ್ಯೂಸ್ ಬಂತು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? 5 ಆಗಿರುತ್ತೆ. ಸೊ ಇವೆರಡನ್ನ ಮಾಡೋದಕ್ಕೆ ನಿಮಗೆ 4 ಮಾರ್ಕ್ಸ್ ಅನ್ನ ಕೊಟ್ಟಿದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ. ಸೊ ಮಾಡ್ಯೂಲ್ 5 ಅಲ್ಲಿ ಇದು ಬರುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.